ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಪಯಣ ಬಂದು ಪ್ಲಾನೆಟ್ ಅರ್ತ್ ಕಡೆಗೆ. ಇದು ಪರ್ ಪರ್ಸನ್ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಎಂಟ್ರಿ ಫೀಸ್ ಬಂದೆ 200 ರುಪೀಸ್ ಪರ್ ಪರ್ಸನ್ ಇರುತ್ತೆ. ತುಂಬ ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಬಂದಾಗ ವೆರೈಟೀಸ್ ಆಫ್ ಪ್ರಾಣಿಗಳನ್ನ ನಿಮ್ಮ ಕೈ ಮೇಲೆ ಕೂರಿಸ್ಕೊಂಡು ಅದ್ರ ಪಿಕ್ಚರ್ಸ್ ತಗೊಂಡು ಆ್ಯಂಡ್ ಪ್ಲಂಟಿ ಆಫ್ ಫಿಶಸ್ನ ನೋಡ್ಬೋದು, ವೆರೈಟೀಸ್ ಆಫ್ ಫಿಶಸ್ನ ನೋಡ್ಬೋದು. ಇದೇ ಎಂಟ್ರಿ ನಾನು ತೋರಿಸ್ತಾ ಇರೋದು. ಎಂಟ್ರಿಯಿಂದ ಮುಂದೆ ಬಂದರೆ ಇಲ್ಲಿ ಬಂದು ಕೆಲವೊಂದು ಅನಿಮಲ್ ಸ್ಟ್ಯಾಚ್ಯೂಸ್ ಕೂಡ ಮಾಡಿದ್ದಾರೆ. ಮಕ್ಕಳಿಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಜಿಂಕೆಗಳ ಸ್ಟ್ಯಾಚ್ಯೂ ಮಾಡಿದ್ದಾರೆ ಆ್ಯಂಡ್ ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಇದೆ. ಮಕ್ಕಳು ಒಳ್ಳೆ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಇಲ್ಲಿ ಕೆಲವೊಂದು ಲೈಕ್ ಅವ್ರಿಗೆ ಇಂಪಾರ್ಟೆಂಟ್ ಗೈಡೆನ್ಸ್ ಏನಿದೆ ಅದು ಕೂಡ ಒಂದು ಬೋರ್ಡಲ್ಲಿ ಹಾಕಿದ್ದಾರೆ. ಆ್ಯಂಡ್ ವೆರೈಟೀಸ್ ಆಫ್ ಇಲಿಗಳನ್ನ ಕೂಡ ಸಾಕಿದ್ದಾರೆ. ಆನಕೊಂಡಾಸ್ ಇದೆ ಆ್ಯಂಡ್ ಉಡಾಗಳಿದೆ, ಪಕ್ಷಿಗಳಿವೆ, ತುಂಬಾ ಪ್ಲೆಂಟಿ ಆಫ್ ಅನಿಮಲ್ಸ್ ಅಂತಲೇ ಹೇಳ್ಬೋದು. ಒಂದೊಂದು ಥರ ಅದ್ಭುತವಾಗಿದೆ. ಇದು ನೋಡಿ, ಈ ಕಡೆ ಸೈಡಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಆರೆಂಜಿಶ್ ಕಲರ್ದು, ಅದು ಆನಕೊಂಡ. ಆ್ಯಂಡ್ ಇನ್ನೂ ಒಂದು ಇದು ಕೂಡ ಆನಕೊಂಡ. ಇದೆಲ್ಲ ನೀವು ಎತ್ಕೊಂಡು ಪಿಕ್ನ ತೆಗೆಸ್ಕೊಳ್ಳೋಕ್ಕೆ 500 ರುಪೀಸ್ ಚಾರ್ಜ್ ಮಾಡ್ತಾರೆ. ಯಾಕೆ ಈ ಅಮೌಂಟ್ನ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದು ಆ ಚಾರ್ಜಸ್ ಏನು ತಗೊತಾರೆ ಅದನ್ನು ಅನಿಮಲ್ಸ್ಗೆ ಆಹಾರಕ್ಕೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನೋಡಿ, ಇದು ವೈಟಿ ಅಂತ ಆ್ಯಂಡ್ ಉಡ ಕೂಡ ಇದೆ. ಅದನ್ನು ಬೇಕಂದ್ರು ಅದಕ್ಕೂ 500 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದನ್ನು ನೀವು ಕೂರಿಸ್ಕೊಂಡು ತೆಗೆಸ್ಕೊಬೋದು ಫೋಟೋನ. ಆ್ಯಂಡ್ ಮೊಲ ಎತ್ಕೊಳ್ಳೋಕ್ಕೆ ಫ್ರೀ ಆಫ್ ಕಾಸ್ಟ್ ಅಂತಲೇ ಹೇಳ್ಬೋದು. ತುಂಬ ವರ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ವೈಟಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಿತ್ತು. ಆ್ಯಂಡ್ ನೋಡಿ, ಇದು ಇನ್ನೊಂದು ಒಂದು ಕಲರಲ್ಲಿದೆ ಈ ಉಡ ಬಂದು. ಅದೆಷ್ಟು ಚೆನ್ನಾಗಿ ಸೌಂಡ್ ಮಾಡಿದ ತಕ್ಷಣ ಐಸ್ನ ಓಪನ್ ಮಾಡ್ತು, ನೀವೇ ಚೆಕ್ ಮಾಡ್ಬೋದು. ಆ್ಯಂಡ್ ಬರ್ಡ್ಸು ಕೂಡ ಅಷ್ಟೇ, ವೆರೈಟೀಸ್ ಆಫ್ ಕೋಳಿಗಳು, ಬರ್ಡ್ಸ್ಗಳು, ತುಂಬ ಥರದ ಪ್ರಾಣಿಗಳನ್ನ ಇಲ್ಲಿ ಸಾಕಿದ್ದಾರೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಒಳ್ಳೆ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೊಡ್ಡವ್ರಿಗೂ ಕೂಡ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕಾಸ್ಟ್ನ ಚಾರ್ಜ್ ಮಾಡ್ತಾ ಇರೋದಕ್ಕೆ ಯಾರೂ ಬೇಜಾರು ಮಾಡ್ಕೊಂಡು, ಆ ಪಕ್ಷಿಗಳಿಗೆ ಒಂದು ಊಟವಾಗಿ ನಾವು ಆ ದುಡ್ಡನ್ನ ಕೊಡ್ತಾಯಿದ್ದೀವಿ ಅಂತ ಒಂದು ಖುಷಿ ಪಡೋಂಥ ವಿಷಯ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಬಾತುಕೋಳಿಗಳಿವೆ ಆ್ಯಂಡ್ ಆಸ್ಟ್ರಿಚ್ಗಳಿವೆ. ಆಸ್ಟ್ರಿಚ್ ಅಂತೂ ನೋಡಲಿಕ್ಕೆ ನಾನು ಫಸ್ಟ್ ಟೈಮ್ ಆಸ್ಟ್ರಿಚ್ನ ನೋಡ್ತಾ ಇರೋದು ಅಂತಲೇ ತಿಳ್ಕೊತೀನಿ. ಯಾಕಂದರೆ ನಾನು ಯಾವತ್ತೂ ಆಸ್ಟ್ರಿಚ್ನ ನೋಡೇ ಇರಲಿಲ್ಲ, ಫಸ್ಟ್ ಟೈಮ್. ಇದೆಲ್ಲ ಈ ಪಾರ್ಟಿಂದ ಸ್ಟಾರ್ಟ್ ಆಗಿ ತುಂಬ ವೆರೈಟೀಸ್ ಆಫ್ ಬಾತುಕೋಳಿಗಳನ್ನ ಇಲ್ಲಿ ತೋರಿಸ್ಬೋದು, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನಾನು ತೋರಿಸ್ತಿರೋ ಹಾಗೆ. ನಾನು ಇಷ್ಟೊಂದು ಥರ ಬಾತುಕೋಳಿ ಇದೆ ಅಂತ ನೋಡೇ ಇರಲಿಲ್ಲ. ಆ ಥರ ವೆರೈಟೀಸ್ ಆಫ್ ಬಾತುಕೋಳಿ, ಶೀಪ್ಗಳಿರ್ಬೋದು, ಕತ್ತೆ ಇರ್ಬೋದು, ಹಾರ್ಸ್ ಇರ್ಬೋದು, ತುಂಬ ಥರದ ಪ್ರಾಣಿಗಳಲ್ಲಿ ಕಾಣ್ಬೋದು. ನೋಡಿ, ಹಸು ಕೂಡ ಸಾಕಿದ್ದಾರೆ. ಆ್ಯಂಡ್ ಇಲ್ಲಿಂದ ಮುಂದೆ ಹೋದರೆ ಬಾತುಕೋಳಿಗಳನ್ನ ನೋಡಿಕೊಂಡು ಎಷ್ಟು ಚೆನ್ನಾಗಿವೆ ಅಂತ. ನೆಕ್ಸ್ಟ್ ಈ ಕಡೆ ರೈಟ್ ಸೈಡಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಅವರೇ ವೆಜಿಟೇಬಲ್ಸ್ ಕೂಡ ಬೆಳ್ಕೊತಾ ಇದ್ದಾರೆ. ಪ್ರಾಣಿ ಪಕ್ಷಿಗಳಿಗೆ ಯಾವ್ಯಾವ ವೆಜಿಟೇಬಲ್ಸು ಈಸಿಲಿ ಬೆಳಿಬೋದು ಅಂತ ಇದೆ, ಆ ವೆಜಿಟೇಬಲ್ಸ್ನೆಲ್ಲ ಇಲ್ಲೇ ಬೆಳ್ಕೊಂಡು, ಈಗ ರ್ಯಾಬಿಟ್ಗೆ ಕ್ಯಾರೆಟ್ ಇಷ್ಟ, ಆ ಥರದನ್ನೆಲ್ಲ ಇಲ್ಲೇ ಅವರು ಬೆಳ್ಕೊತಾ ಇದ್ದಾರೆ, ಎಷ್ಟಾಗುತ್ತೆ ಅಷ್ಟು. ಆ್ಯಂಡ್ ಇಲ್ಲಿ ಬಂದರೆ ಈ ಪಾರ್ಟಿಯಿಂದ ಸ್ಟಾರ್ಟ್ ಆಗಿ ಇಲ್ಲಿ ಡಾಗ್ಸ್ಗಳಿದೆ, ತುಂಬ ಥರದ ಡಾಗ್ಸ್, ಒಂದು 10 ಟೈಪ್ಸ್ ಆಫ್ ಡಾಗ್ಸ್ನ ನೀವು ನೋಡ್ಬೋದು. ನಾನು ಇಷ್ಟೊಂದು ಡಾಗ್ಸ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಹೇಳ್ಕೊಳ್ಳಿ. ಇದೆಲ್ಲ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಮುಂದೆ ಹೋಗ್ತಾ ಲೈಕ್ ಹಸುದು ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ನಾನು ಹೇಳ್ದಾಗೆ ಇದು ತುಂಬ ಚೆನ್ನಾಗಿತ್ತು. ಇದನ್ನು ಕೂಡ ನಾನು ಮುಟ್ಟಿದೆ. ಆ್ಯಂಡ್ ಇದು ಏನು ಶೀಪ್, ಗೋಟು ಇದೆ ಇಲ್ಲಿ ಮುಂದೆ ಬರ್ತಾ. ಆ್ಯಂಡ್ ಇದು ನೋಡಿ, ವಿಚಿತ್ರವಾದಾಗಿತ್ತು ಸ್ವಲ್ಪ. ಗೋಟ್ಗೆ ಗೋಟು ಅಲ್ಲ, ಶೀಪ್ಗೆ ಶೀಪು ಅಲ್ಲ, ಆ ಥರ ಇದೆ. ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಆಗಿದ್ರೆ ಇಲ್ಲಿ ವೆರೈಟೀಸ್ ಆಫ್ ಕೋಳಿಗಳು ಅಂತಲೇ ಹೇಳ್ಬೋದು. ಕೋಳಿಗಳನ್ನೂ ಕೂಡ ತುಂಬ ವೆರೈಟೀಸಲ್ಲಿ ಸಾಕಿದ್ದಾರೆ. ಆ್ಯಂಡ್ ನಾನು ಏನಂತ ಹೇಳ್ತೀನಿ ಅಂದರೆ, ಇಷ್ಟೊಂದು ಥರದ ಪ್ರಾಣಿಗಳನ್ನ ಅಟ್ ಎ ಟೈಮ್ ಒಂದೇ ಪ್ಲೇಸ್ನಲ್ಲಿ
ತಂದು ಇದು ಮಾಡೋದು ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಮೇನ್ಲಿ ಯಾರು ಈ ಸಂಸ್ಥೆನ ನಡೆಸ್ತಾ ಇದ್ದಾರೆ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇಷ್ಟೊಂದು ದೊಡ್ಡ ಮಟ್ಟದ ರಿಸ್ಕ್ನ ತಗೊಂಡು ಪ್ರಾಣಿಗಳನ್ನ ಸಾಕಬೇಕು ಅಂದರೆ ಕೆಲವೊಂದು ಗೌರ್ಮೆಂಟ್ ಪರ್ಮಿಷನ್ಸ್ ತೊಗೋಬೇಕು, ಸರ್ಟಿಫಿಕೇಟ್ಸ್ ತೊಗೋಬೇಕು, ಅದೆಲ್ಲ ಏನೇನೋ ತುಂಬ ಇದಿರುತ್ತೆ, ಕಾಂಪ್ಲಿಕೇಶನ್ಸ್ ಇರುತ್ತೆ. ಅದೆಲ್ಲ ಇದು ಮಾಡಿಕೊಂಡು ಇಷ್ಟು ದೊಡ್ಡ ಸಂಸ್ಥೆ ನಡೆಸ್ತಿದಾರ ಅವ್ರಿಗೆ ಗ್ರೇಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಆಸ್ಟ್ರಿಚ್ ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಿತ್ತು. ಅದ್ರ ನೆಕ್ ತುಂಬ ಟಾಲ್ ಆಗಿತ್ತು. ಆ್ಯಂಡ್ ಲಾಸ್ಟ್ ಈಗ ಮುಂಚೆ ಹೋಯ್ತಲ್ಲ ಆ ಬರ್ಡ್ ಅಂತೂ 100 ರೂಪೀಸ್ ಪರ್ ಪರ್ಸನ್. ನೀವು ಕೂರಿಸ್ಕೋಬೋದು ಕೈ ಮೇಲೆ ತಲೆ ಮೇಲೆ ಎಲ್ಲ, ಅದು ಕೂಡ ಇದೆ. ಕ್ಯಾಟ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಬರ್ತಾ ವೆರೈಟೀಸ್ ಆಫ್ ಕ್ಯಾಟ್ಸ್ ಕೂಡ ಇತ್ತು. ಕೆಲವೊಂದು ನೋಡಿದ್ರೆ ಚೀತಾ ಥರ ಇತ್ತು, ಕೆಲವೊಂದು ಕ್ಯೂಟಿ ಪೈಟಿ ಕ್ಯಾಟ್ಸ್ ಥರ ಇತ್ತು. ತುಂಬ ಕ್ಯೂಟಾಗಿ ಮುದ್ದಾಗಿ ಬೆಕ್ಕುಗಳೆಲ್ಲ ಕಾಣಿಸ್ತಿದ್ವು ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟಾರ್ಟ್ ಆಗೋದೆ ಅಕ್ವಾಟಿಕ್, ಅಂದರೆ ಲೈಕ್ ವಾಟರ್ ಫಿಶಸ್ಸು, ಆ ಥರ ಕಂಪ್ಲೀಟ್ ಫಿಶಸ್ ವಿಡಿಯೋಸ್ನ ನಾನು ಹಾಕಿಲ್ಲ. ಯಾಕಂದರೆ ತುಂಬ ಲಾಂಗ್ ಆ್ಯಂಡ್ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ನಾನು ತುಂಬ ಕಟ್ ಮಾಡಿ ಎಡಿಟ್ ಮಾಡಿ ಸ್ವಲ್ಪ ಲೈಟಾಗಿ ಫಿಶಸ್ ವೀಡಿಯೋಸ್ನ ಹಾಕಿದ್ದೀನಿ. ತುಂಬ ಲೆಂತಿ ವಿಡಿಯೋ ಆದರೆ ನಿಮಗೂ ಒಂದು ಸ್ವಲ್ಪ ಇದಾಗುತ್ತೆ, ಇರ್ಸು ಮುರ್ಸು ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಫಿಶಸ್ ವೀಡಿಯೋನೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಒಂದು 100 ವೆರೈಟೀಸ್ ಆಫ್ ಫಿಶಸ್ ಅಂತಲೇ ಅಂದ್ಕೊಳ್ಳಿ. ಅಷ್ಟು ಫಿಶಸ್ನ ಇಲ್ಲಿ ಅಟ್ ಎ ಟೈಮ್ ನೀವು ನೋಡ್ಬೋದು. ಒಂದೊಂದು ಅಕ್ವೇರಿಯಮ್ನು ಕ್ಲೀನ್ ಮಾಡಬೇಕು ಅಂದರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು. ಇಷ್ಟನ್ನೆಲ್ಲ ಒಟ್ಟಿಗೆ ಪ್ಲೇಸಲ್ಲಿ ಸಾಕಿದವ್ರಿಗೆ ನಾನು ಮತ್ತೆ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಈ ಥರ ಹೊಸ ವೀಡಿಯೋಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನನಗೂ ಒಂದು ಸ್ಫೂರ್ತಿ ಬರುತ್ತೆ ಈ ಥರ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ. ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ.